ನಮಸ್ತೆ ರೈತ ಮಿತ್ರರೇ, ನಾನು ಸಂದೀಪ್ BSc ತೋಟಗಾರಿಕೆ ತಜ್ಞ. ಬನ್ನಿ ಇಂದಿನ ವಿಡಿಯೋದಲ್ಲಿ ಸಾಕಷ್ಟು ಜನ ರೈತರು ಯೂಸ್ ಮಾಡ್ತಾ ಇರುವ ಗಟ್ಟಿ ಗೊಬ್ಬರ ಮತ್ತು ಈ ವಾಟರ್ ಸಾಲ್ಯುಬಲ್ ಡಿಫ್ರೆನ್ಸನ್ನು ತಿಳಿಯೋಣ. ಮೊದಲನೇದಾಗಿ ಬಂದ್ಬಿಟ್ಟು ಗಟ್ಟಿ ಗೊಬ್ಬರ. ಈ ಗಟ್ಟಿ ಗೊಬ್ಬರ ಏನಕ್ಕೋಸ್ಕರ ನಾವು ರೆಡಿ ಮಾಡಿದ್ದಾರೆ ಅಂದರೆ, ಇದು ನೆಲಕ್ಕೆ ಸಾಯಿಲ್ಗೆ ಅಪ್ಲಿಕೇಶನ್ಗೋಸ್ಕರ ಮಾತ್ರ ಇದನ್ನು ರೆಡಿ ಮಾಡಿರೋದು. ಇದು ಯಾವ ಥರ ಕೆಲಸ ಮಾಡುತ್ತೆ ಅಂದರೆ, ನೀವು ಗಟ್ಟಿ ಗೊಬ್ಬರ ಸ್ಲೋ ರಿಲೀಸಿಂಗ್ ಫರ್ಟಿಲೈಸರ್, ಅಂದರೆ ಇದು ನಿಧಾನವಾಗಿ ಅದು ಸಾರಾಂಶವನ್ನು ಬಿಡುತ್ತಾ ಒಂದು 3 ತಿಂಗಳು 4 ತಿಂಗಳವರೆಗೂ ನೆಲದಲ್ಲಿದ್ದು ಕೆಲಸ ಮಾಡುತ್ತೆ. ಈ ವಾಟರ್ ಸಾಲ್ಯುಬಲ್ ಬಂದ್ಬಿಟ್ಟು ಇದು 100% ವಾಟರ್ ಸಾಲ್ಯುಬಲ್, ಅಂದರೆ ನೀರಿನಲ್ಲಿ ತತ್ಕ್ಷಣ ಕರಗುವಂಥ ಇದು ಗೊಬ್ಬರ. ಇದೇನು ಮಾಡುತ್ತೆ, ನಿಮಗೆ ಕೊಟ್ಟಷ್ಟು ಕ್ವಿಕ್ ರಿಸಲ್ಟು. ಅಂದರೆ ಇದು ಗಟ್ಟಿ ಗೊಬ್ಬರ ಕಂಪೇರ್ ಮಾಡಿಬಿಟ್ರೆ ಇದು ಬೇಗ ಕೊಟ್ಟು 1 ದಿನ 2 ಡೇಸ್ 3 ಡೇಸ್ನಲ್ಲಿ ಅಪ್ಟೇಕ್ ಆಗಿಬಿಡುತ್ತೆ. ಅಂದರೆ ಆಲ್ಮೋಸ್ಟ್ ಒಂದು ವಾರದೊಳಗಡೆ ಇದು ಕೆಲಸ ಮಾಡೋದು. ಅದಕ್ಕಿಂತ ಜಾಸ್ತಿ ದಿನ ಇದು ನೆಲದಲ್ಲಿ ಇರೋದಿಲ್ಲ. ಈ ಗಟ್ಟಿ ಗೊಬ್ಬರ ಏನು ಕ್ವಾಂಟಿಟಿ ಯಾವ ಥರ ಯೂಸ್ ಮಾಡ್ತಾರೆ ಅಂದರೆ, ಗಟ್ಟಿ ಗೊಬ್ಬರ ಬಂದ್ಬಿಟ್ಟು ಜಾಸ್ತಿ ಕ್ವಾಂಟಿಟಿನ ನಾವು ಸಾಯಿಲ್ಗೆ ಅಪ್ಲೈ ಮಾಡ್ತಿರ್ತೀವಿ. ಆದರೆ ವಾಟರ್ ಸಾಲ್ಯುಬಲ್ ನಾವು ಜಾಸ್ತಿ ಕ್ವಾಂಟಿಟಿ ಸಾಯಿಲ್ಗೆ ಅಪ್ಲೈ ಮಾಡಲ್ಲ. ಸ್ವಲ್ಪ ನೀರಿನಲ್ಲಿ ಕರಗಿಸ್ಬಿಟ್ಟು ಬಿಡ್ತಾರೆ. ಹಾಗಾದರೆ ಈ ಗಟ್ಟಿ ಗೊಬ್ಬರ ಮತ್ತು ಈ ವಾಟರ್ ಸಾಲ್ಯುಬಲ್ ನಡುವೆ ಇರುವಂಥ ವ್ಯತ್ಯಾಸ ಏನಂದರೆ, ಈ ಗಟ್ಟಿ ಗೊಬ್ಬರ ನೋಡಿದರೆ ಕಡಿಮೆ ರೇಟ್ ಇರುತ್ತೆ, ವಾಟರ್ ಸಾಲ್ಯುಬಲ್ ನೋಡಿದರೆ ಜಾಸ್ತಿ ರೇಟ್ ಇರುತ್ತೆ. ಅದೇ ನೀವು ಗಟ್ಟಿ ಗೊಬ್ಬರ 50 kg ಬ್ಯಾಗ್ ತಗೊಂಡ್ರು ಕೂಡ ನಿಮ್ಗೆ ಆಲ್ಮೋಸ್ಟ್ 2000 ಒಳಗಡೆ ಸಿಕ್ಬಿಡ್ತವೆ. ಆದರೆ ಈ ವಾಟರ್ ಸಾಲ್ಯುಬಲ್ ಬಂದ್ಬಿಟ್ಟು 25 kg ಆಲ್ಮೋಸ್ಟ್ 3000, 5000, 6000, 10,000ವರೆಗೂ ರೇಟ್ ಇದ್ದಾವೆ. ಏನಕ್ಕೆ ಇಷ್ಟೊಂದು ವ್ಯತ್ಯಾಸ ಅಂದರೆ, ಇದು ಗಟ್ಟಿ ಗೊಬ್ಬರ ಬಂದ್ಬಿಟ್ಟು ಮಾಡೋದು ಯಾವ ಥರ ಅಂದರೆ, ನಾರ್ಮಲ್ ನ್ಯೂಟ್ರಿಯೆಂಟ್ ಇರುತ್ತಲ್ಲ ಅದನ್ನು ತಗೊಂಬಿಟ್ಟು ಅದಕ್ಕೆ ಬೇರೆ ಫಿಲ್ಲರ್ ಮೆಟೀರಿಯಲ್ಸ್ನ ಹಾಕ್ತಾರೆ. ಅಂದರೆ ಕಡಿಮೆ ರೇಟಿನ ಫಿಲ್ಲರ್ ಮೆಟೀರಿಯಲ್ನೆಲ್ಲ ಹಾಕ್ಬಿಟ್ಟು ಮಾಡಿರ್ತಾರೆ. ಇದಕ್ಕೋಸ್ಕರ ನಿಮಗೆ ಪ್ರೈಸ್ ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದು ಗೌರ್ಮೆಂಟಿಂದ ಸಬ್ಸಿಡಿ ಸಿಕ್ಕೂ ಕೂಡ ಅದು ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ ರೈತರಿಗೆ. ಆದರೆ ಈ ವಾಟರ್ ಸಾಲ್ಯುಬಲ್ನಲ್ಲಿ ಬಂದ್ಬಿಟ್ಟು ನಿಮಗೆ ಸಾಕಷ್ಟು ಪ್ಯೂರಿಟಿ ಜಾಸ್ತಿ ಇರುತ್ತೆ. ಈ ಗಟ್ಟಿ ಗೊಬ್ಬರದಲ್ಲಿ ಅಷ್ಟೊಂದು ಪ್ಯೂರಿಟಿ ಇರೋಲ್ಲ, ವಾಟರ್ ಸಾಲ್ಯುಬಲ್ ಬಂದ್ಬಿಟ್ಟು ಪ್ಯೂರಿಟಿ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇದು ವ್ಯತ್ಯಾಸ, ರೇಟಲ್ಲಿ ವ್ಯತ್ಯಾಸ ಇದೆ. ಹಾಗಾದರೆ ಸಾಕಷ್ಟು ಜನ ಏನು ಮಾಡ್ತಿರ್ತಾರೆ, ಈ ಗಟ್ಟಿ ಗೊಬ್ಬರನೇ DAP, ಪೊಟ್ಯಾಶು ಇವನ್ನೆಲ್ಲ ಕರಗಿಸ್ಬಿಟ್ಟು ಒಯ್ತಾ ಇರ್ತಾರೆ ನೆಲಕ್ಕೆ. ಇದರಿಂದ ಮಾಡೋದ್ರಿಂದ ಯಾವ ಥರ ನಮಗೆ ನೆಲದಲ್ಲಿ ವೇರಿಯೇಷನ್ ಆಗುತ್ತೆ ಅಂತ ನಾವು ತಿಳಿಯೋಣ ಬನ್ನಿ. ಈ ಗಟ್ಟಿ ಗೊಬ್ಬರ ನೀವು ಕರಗಿಸಿ ನೀವು ಬುಡಕ್ಕೆ ಒಯ್ತಾ ಇರ್ತೀರ. ಯಾಕಂದರೆ ಈ ಗಟ್ಟಿ ಗೊಬ್ಬರದಲ್ಲಿ ಜಾಸ್ತಿ ಇಂಪ್ಯೂರಿಟೀಸ್, ಅಂದರೆ ಜಾಸ್ತಿ ವೇಸ್ಟೇಜ್ಗಳು ಅವೆಲ್ಲ ಜಾಸ್ತಿ ಅಂಶ ಇರ್ತವೆ. ಮತ್ತು ಸಾಲ್ಟ್ ಇಂಡೆಕ್ಸ್ ಅಂತಾರೆ. ಈ ವಾಟರ್ ಸಾಲ್ಯುಬಲ್ನಲ್ಲಿ ಬಂದ್ಬಿಟ್ಟು ಸಾಲ್ಟ್ ಇಂಡೆಕ್ಸ್ ಕಡಿಮೆ ಇರುತ್ತೆ. ಅಂದರೆ ಅದರಲ್ಲಿ ಉಪ್ಪಿನಾಂಶ ಅವೆಲ್ಲ ಕಡಿಮೆ ಇರುತ್ತೆ ವಾಟರ್ ಸಾಲ್ಯುಬಲಲ್ಲಿ. ಆದರೆ ಗಟ್ಟಿ ಗೊಬ್ಬರದಲ್ಲಿ ಉಪ್ಪಿನಾಂಶ ಅವೆಲ್ಲ ಜಾಸ್ತಿ ಇರುತ್ತೆ. ಗಟ್ಟಿ ಗೊಬ್ಬರ ನೀವು ಅದು ಸ್ಲೋ ರಿಲೀಸಿಂಗ್ ಫರ್ಟಿಲೈಸರ್ನ ನೀವು ಕರಗಿಸ್ಬಿಟ್ಟು ಒಂದೇ ಸತಿ ಆ ಬುಡದ ಹತ್ರ ಒಯ್ಯೋದ್ರಿಂದ ಏನಾಗುತ್ತೆ ಅಂದರೆ, ಬೇರಿಗೆ ರೂಟ್ ಬರ್ನ, ಅಂದರೆ ಬೇರುಗಳು ಏನಾಗುತ್ತೆ ಸುಟ್ಟಂಗೆ ಆಗುತ್ತೆ, ಒಂಥರ ಅರುಷ್ಣ ಅದು ಈ ಥರ ಎಲ್ಲ ಆಗ್ತಾ ಇರುತ್ತೆ. ನೀವು ಜಾಸ್ತಿ ಗಟ್ಟಿ ಗೊಬ್ಬರನ ಕರಗಿಸಿ ಒಯ್ತಾ ಇದ್ದರೆ ಎಲೆಗಳೇ ಅರುಷ್ಣಗೆ ಆಗ್ತಾ ಬರುತ್ತೆ, ಅಂಚಲ್ಲೆಲ್ಲ ಅರುಷ್ಣ ಆಗ್ತಾ ಬರುತ್ತೆ. ಎಸ್ಪೆಷಲಿ ನೀವು ವೈಟ್ ಪೊಟ್ಯಾಶ್ ಅಂತ ತಗೊಂಡೋಗಿ ಅದನ್ನು ಕರಗಿಸಿ ಒಯ್ತಾ ಇರ್ತೀರ ದಾಳಿಂಬರಿಗೆ ಮತ್ತು ಬೇರೆ ಬೆಳೆಗಳಿಗೆಲ್ಲ ಡ್ರಿಪ್ನಲ್ಲಿ ಬಿಡ್ತಾ ಇರ್ತಾರೆ. ಅದೇ ಸಾಕಷ್ಟು ನಮಗೆ ತೊಂದರೆ ಮಾಡೋದು. ಯಾಕಂದರೆ ವೈಟ್ ಪೊಟ್ಯಾಶ್ನಲ್ಲೇ ಸಾಲ್ಟ್ ಇಂಡೆಕ್ಸು ಹೈಯೆಸ್ಟ್ ಇದೆ. ಕಂಪೇರಿಟಿವ್ ವಾಟರ್ ಸಾಲ್ಯುಬಲ್ನಲ್ಲಿ ಬಂದ್ಬಿಟ್ಟು ಪೊಟ್ಯಾಷಿಯಮ್ ಇರೋದು ಯಾವುದಂದರೆ ಪೊಟ್ಯಾಷಿಯಮ್ ಸಲ್ಫೇಟ್. ಇವು ಸ್ವಲ್ಪ ಕಡಿಮೆ ಇದೆ ಸಾಲ್ಟ್ ಇಂಡೆಕ್ಸು. ಅಂದರೆ ಉಪ್ಪಿನಾಂಶ ಏನೋ ಇರುತ್ತೆ ಇದರಲ್ಲಿ ಸಾಲ್ಯುಬಲ್ನಲ್ಲಿ, EC ಮತ್ತು ಅವೆಲ್ಲ ಕಡಿಮೆ ಇರುತ್ತೆ. ಇದು ಆ ಥರ ಆಗಲ್ಲ. ಇದು ಬಲ್ಕ್ ಫರ್ಟಿಲೈಸರ್ನಲ್ಲಿ ಈ ವೈಟ್ ಪೊಟ್ಯಾಷನ್ನು ನೀವು ಕರಗಿಸ್ಬಿಟ್ಟು ಒಯ್ತಾ ಇರ್ತೀರ, ಅದರಲ್ಲಿ ಸಾಲ್ಟ್ ಇಂಡೆಕ್ಸು ಮತ್ತು ಕ್ಲೋರೈಡು ಇವೆಲ್ಲ ಜಾಸ್ತಿ ಇರುತ್ತೆ. ಇದರಿಂದ ಏನಾಗುತ್ತೆ, ನೀವು ಒಯ್ಯೋದ್ರಿಂದ ಬೇರೆಲ್ಲ ಸುಡುತ್ತಾ ಇರುತ್ತೆ, ಎಲೆ ಏನಾಗುತ್ತೆ ಸುಟ್ಟಂಗೆ. ಮತ್ತು ಇನ್ನೊಂದು ಈ ವಾಟರ್ ಸಾಲ್ಯುಬಲ್ ಮತ್ತು ಈ ಬಲ್ಕ್ ಫರ್ಟಿಲೈಸರ್ ಅಂದರೆ ಗಟ್ಟಿ ಗೊಬ್ಬರಗಳ ವ್ಯತ್ಯಾಸ ಏನಂದರೆ, ವಾಟರ್ ಸಾಲ್ಯುಬಲ್ ಬಂದ್ಬಿಟ್ಟು ನೀವು ಸ್ಪೀಡಲ್ಲಿ ಅಪ್ಟೇಕ್ ಆಗುತ್ತೆ. ನೀವು ಇವತ್ತು ಕೊಟ್ಟಿರ ಅಂದರೆ ಆಲ್ಮೋಸ್ಟ್ 1 ಡೇ 2 ಡೇಸ್ನಲ್ಲಿ ಅಪ್ಟೇಕ್ ಆಗಿಬಿಡುತ್ತೆ. ಆದರೆ ಈ ಗಟ್ಟಿ ಗೊಬ್ಬರ ನೀವು ಕರಗಿಸಿ ಒಯ್ದರೂ ಕೂಡ ಅದು ಗಿಡ ಬೇಗ ತಾಳಲ್ಲ. ಎಸ್ಪೆಷಲಿ ವಾಟರ್ ಸಾಲ್ಯುಬಲ್ ಅವನ್ನೆಲ್ಲ ಯಾವ ಟೈಮ್ನ ಯೂಸ್ ಮಾಡ್ಬೇಕಂದ್ರೆ, ಈ ಫ್ಲವರು ಮತ್ತು ಈ ಫ್ರೂಟು ಇವು ಮೇಯ್ನ್ ಟೈಮ್ ಇರುತ್ತಲ್ಲ, ಆ ಟೈಮ್ನಲ್ಲಿ ನಮಗೆ ಸ್ಪೀಡ್ ಅಪ್ಟೇಕ್ ಬೇಕಾಗೇ ಇರುತ್ತೆ. ಆ ಟೈಮ್ನಾಗ ಮಾತ್ರ ನೀವು ವಾಟರ್ ಸಾಲ್ಯುಬಲ್ ಕಂಪಲ್ಸರಿ ಯೂಸ್ ಮಾಡಲೇಬೇಕು. ಬೇರೆ ಟೈಮ್ನಾಗೆ ಅವಾಗ ಒಂದೊಂದು ಸತಿ ಬಲ್ಕ್ ಫರ್ಟಿಲೈಸರ್ ನೀವು ಕರಗಿಸಿ ಒಯ್ಯೋದ್ರಿಂದ ಏನು ಸಮಸ್ಯೆ ಇಲ್ಲ. ಆದರೆ ನೀವು ಕಂಟಿನ್ಯೂಸ್ ಒಯ್ಯೋದ್ರಿಂದ ಜಾಸ್ತಿ ಸಮಸ್ಯೆ. ಹಾಗಾದರೆ ಈ ಗಟ್ಟಿ ಗೊಬ್ಬರ ನೀವು ಕಂಟಿನ್ಯೂಸ್ ಒಯ್ತಾ ಇರ್ತಾರೆ ಕೆಲವೊಬ್ಬರು. ಈ ದಾಳಿಂಬ್ರಲ್ಲಿ ಏನು ಮಾಡ್ತಿರ್ತಾರೆ ಅಂದರೆ, ವೈಟ್ ಪೊಟ್ಯಾಶ್ ಮತ್ತು ಈ DAPನ ಕರಗಿಸ್ಬಿಟ್ಟು ಒಯ್ತಾ ಇರ್ತಾರೆ. ಇದರಿಂದ ನೀವು ಒಯ್ದು ಬುಡಕ್ಕೆ ಒಯ್ದು ಏನಾಗುತ್ತೆ ಅಂದರೆ, ನೆಲದಲ್ಲಿ ಆ ನೆಲದ ಮೇಲ್ಗಡೆ ವೈಟು ಪದರದ ಥರ ಕೂತ್ಕೊಂಡಿರುತ್ತೆ. ಜಾಸ್ತಿ ನೀವು ಒಯ್ದು ಮತ್ತು ಈ ಕಾನ್ಸಂಟ್ರೇಷನ್ ಗೊತ್ತೆ ಆಲ್ಮೋಸ್ಟು ರೈತರುಗಳಿಗೆ ಎಷ್ಟು ಪ್ರಮಾಣದಲ್ಲಿ ಒಯ್ಬೇಕು ಅಂತಲೂ ಗೊತ್ತಿರಲ್ಲ. ಅದನ್ನು ಜಾಸ್ತಿ ಕಡಿಮೆ ರೇಟ್ ಅಂತ ಹೇಳ್ಬಿಟ್ಟು ಅರ್ಧ ಮೂಟೆನೇ 200 ರೇಟಿಗೆ ಕರಗಿಸ್ಬಿಟ್ಟು ಒಯ್ಯೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಅದು ಒಯ್ದು ಇದೇನಾಗುತ್ತೆ, ಈ ಗೊಬ್ಬರಗಳೆಲ್ಲ ಕಡಿಮೆ, ಗಟ್ಟಿ ಗೊಬ್ಬರ ಏನಾಗುತ್ತೆ ಕರಗಿಸೋದ್ರಿಂದ ರೈತರಿಗೆ ಕಡಿಮೆ ರೇಟ್ ಅಂತ ಹೇಳ್ಬಿಟ್ಟು ಕರಗಿಸಿ ಒಯ್ತಾ ಇರ್ತಾರೆ. ಅದೇನಾಗುತ್ತೆ, ಬುಡದಲ್ಲೆಲ್ಲ ಬೆಳ್ಳು ಪದರ ಥರ ಕೂತ್ಕೊಂಡಿರುತ್ತೆ. ಅದೇನಂದರೆ ನಮಗೆ ಸಾಲ್ಟ್ ಅಕ್ಯುಮುಲೇಷನ್, ಅಂದರೆ ಕ್ಲೋರೈಡ್ ಅವೆಲ್ಲ ಜಾಸ್ತಿ ಆಗಿರುತ್ತೆ. ಮತ್ತು ನೀವು ಎಷ್ಟು ಕಾನ್ಸಂಟ್ರೇಷನಲ್ಲಿ ಒಯ್ಬೇಕು, ಈ ಸಾಲ್ಯುಬಲ್ಲೇ ಆಗಲಿ ಎಷ್ಟು ಒಂದ್ಸತಿ ಬಿಡಬೇಕು, ಅವನ್ನೆಲ್ಲ ಯಾವ ಥರ ಬಿಡೋದು ಅಂತ ತಿಳಿಯೋಣ ಬನ್ನಿ. ಮೊದಲನೇದಾಗಿ ನಾವು EC ಅಂತಾರೆ, ಏನಂತೆ ಕಂಡಕ್ಟಿವಿಟಿ, ಎಲೆಕ್ಟ್ರಾನಿಕ್ ಕಂಡಕ್ಟಿವಿಟಿ ಅಂತಾರೆ.
ಈಸಿ ಅಂದರೆ ಈ ಸೊಲ್ಯೂಷನ್ ಬಂದ್ಬಿಟ್ಟು ಈಸಿನ ಒಂದು ಸತಿ ವಾಟರ್ ಸಾಲ್ಯುಬಲ್ನೆಲ್ಲ ಮಿಕ್ಸ್ ಮಾಡಿದಾಗ ಈಸಿ ಎಷ್ಟಿರ್ಬೇಕಂದ್ರೆ ನೀರಿನಲ್ಲಿ ನಮಗೆ ಅದೇನು 1.5 ಈಸಿ ಮಾತ್ರ ಬರಬೇಕು. ಅದಕ್ಕಿಂತ ಜಾಸ್ತಿ ಹೋದರೆ ಏನಾಗುತ್ತೆ ನಮಗೆ ಅದು ರೂಟು ಅದನ್ನು ಟಾಕ್ಸಿಸಿಟಿ ಆಗುತ್ತೆ, ಅದನ್ನು ತಗೊಳಕ್ಕೆ ಹೋಗಲ್ಲ. ಅಂದರೆ ಸಾಲ್ಟ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ. ಈಸಿ ಜಾಸ್ತಿ ಆದಷ್ಟು ನಿಮಗೆ ಸಾಲ್ಟ್ ಇಂಡೆಕ್ಸ್ ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತೆ ಬೇರ್ನ ಆ ಗೊಬ್ಬರ ತಗೊಳ್ಳಲ್ಲ. ಅದಕ್ಕೋಸ್ಕರ ನೀವು ಯಾವತ್ತೇ ಆಗಲಿ ಈಸಿ ಅನ್ನೋದು ಆಲ್ಮೋಸ್ಟ್ 1-1.5 ಮಾತ್ರ ಬರಬೇಕು. 1.5 ಈಸಿ ಮಾತ್ರ ಬರಬೇಕು. ಅದಕ್ಕೆ ಮೀಟ್ರ್ಗಳು ಸಿಗ್ತವೆ, ಅವನ್ನೆಲ್ಲ ನೀವು ತಗೊಂಡು ನೀವು ಚೆಕ್ ಮಾಡ್ಕೊಬೋದು. ಅದರಲ್ಲಿ ನೀವು ವಾಟರ್ ಸಾಲ್ಯುಬಲ್ ಹಾಕೊಂಡ್ರೆ ಈಸಿ ನಿಮಗೆ ಬೇಗ ರೈಸ್ ಆಗೋಲ್ಲ. ಆದರೆ ಈ ಗಟ್ಟಿ ಗೊಬ್ಬರನ ನೀವು ಸ್ವಲ್ಪ ಪ್ರಮಾಣದಲ್ಲಿ ಹಾಕಿರೂ ಕೂಡ ಆ ಸಾಲ್ಟ್ ಇಂಡೆಕ್ಸ್ ಏನಿರುತ್ತೆ, ಈ ಉಪ್ಪಿನಾಂಶ ಅವೆಲ್ಲ ಜಾಸ್ತಿ ಇಂಪ್ಯೂರಿಟೀಸ್ ಅವೆಲ್ಲ ಇರ್ತಾವಲ್ಲ, ಅದು ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಆದಷ್ಟು ನೀವು ಗಟ್ಟಿ ಗೊಬ್ಬರ ಕರಗಿಸೋದ್ರಿಂದ ಪ್ರಾಬ್ಲಮ್ಮೆ. ಅದಕ್ಕೋಸ್ಕರ ನೀವು ವಾಟರ್ ಸಾಲ್ಯುಬಲ್ನ ಯೂಸ್ ಮಾಡಿದರೆ ಅತಿ ಉತ್ತಮ. ಮತ್ತು ಈ ನಾರ್ಮಲಾಗೆ ನಮಗೆ ಗಿಡಕ್ಕೆ ನಾವು ಗೊಬ್ಬರ ಬಿಡೋದ್ರಿಂದ ಗಿಡಕ್ಕೆ ಎಫೆಕ್ಟ್ ಆಗಬಾರ್ದು ಮತ್ತು ಈ ನೆಲಕ್ಕೂ ಎಫೆಕ್ಟ್ ಆಗಬಾರ್ದು. ಅಂದರೆ ನಾವು ಅತಿಯಷ್ಟು ಕಡಿಮೆ ಪ್ರಮಾಣದಲ್ಲಿ ನಾವು ಯೂಸ್ ಮಾಡೋದಷ್ಟು ನಮಗೆ ಸಖತ್ತು ಒಳ್ಳೆಯದು. ಯಾಕಂದರೆ ಇವಾಗ ನೀವು ಒಂದೇ ಸತಿ ಒಂದು ವಾರಕ್ಕೆ ಈ ವಾಟರ್ ಸಾಲ್ಯುಬಲ್ ತಂದುಬಿಟ್ಟು 10 kg 20 kg ಬಿಡೋದ್ರಿಂದ ಏನಾಗುತ್ತೆ, ಅದ್ರ ಈಸಿ ಜಾಸ್ತಿ ಆಗುತ್ತೆ, ಸಾಲ್ಟ್ ಇಂಡೆಕ್ಸ್ ಜಾಸ್ತಿ ಆಗುತ್ತೆ. ಇದರಿಂದ ನಮಗೆ ರೂಟಿಗೆಲ್ಲ ಇಂಜುರಿ ಆಗ್ತಿರುತ್ತೆ. ಅಂದರೆ ರೂಟು ಬರ್ನ್ ಆಗೋದು, ಕಬ್ಕೋದು, ಕೊಳೆಯೋದು ಈ ಥರ ಎಲ್ಲ ಆಗ್ಬಿಟ್ಟು ಅದರಿಂದಲೇ ನಿಮಗೆ ಆದಷ್ಟು ಈ ದಾಳಿಂಬೆ ಬೇರೆ ಬೆಳೆಗಳಿಗೆಲ್ಲ ರೋಗ ಬರೋದು ಮತ್ತು ಈ ದಾಳಿಂಬೆಗಳಲ್ಲಿ ವಿಲ್ಟ್ ಆಗೋದು, ಬೇರೆ ಇಂಜುರಿ ಆಗಿ ಅಲ್ಲಿಗೆ ರೋಗ ಅಟ್ಯಾಕ್ ಆಗೋದು ಈಸಿ ಆಗುತ್ತೆ. ನೀವು ಗೊಬ್ಬರ ಬಿಡೋದ್ರಿಂದನೂ ನೀವು ಜಾಸ್ತಿ ಗಿಡಕ್ಕೆ ರೋಗ ಬರೋಂಗೂ ಮಾಡ್ತಾಯಿದ್ದೀರಾ. ಅದಕ್ಕೋಸ್ಕರ ನೀವು ಕಡಿಮೆ ಪ್ರಮಾಣ 10 kg ಒಂದೇ ಸತಿ ಒಂದು ವಾರಕ್ಕೆ ಒಂದು ಸತಿ 10 kg ಗೊಬ್ಬರ ಕೊಡೋ ಬದಲು ನೀವು ಅದನ್ನೇ ಡಿವೈಡ್ ಮಾಡಿಬಿಟ್ಟು 2 kg ನೀರು ಬಿಟ್ಟಂಗೆಲ್ಲ ದಿನ ಬಿಡ್ತೀನಿ 2 kg ಈ ಥರ ಬಿಡ್ಕೊಂಡು ಹೋಗೋದ್ರಿಂದ ನಿಮಗೆ ಅಂದರೆ ಪರ್ ಎಕ್ಕರ್ 2 kg 3 kg ಕಡಿಮೆ ಪ್ರಮಾಣದಲ್ಲಿ ನೀವು ಬಿಡೋದ್ರಿಂದ ಈಸಿನೂ ಕಡಿಮೆ ಇರುತ್ತೆ ಮತ್ತು ನಿಮಗೆ ಕೊಡೋ ಗೊಬ್ಬರ ಕೂಡ ಬೇಗ ಯೂಸ್ ಏನಂದರೆ ಎಫಿಷಿಯನ್ಸಿ ಜಾಸ್ತಿ ಇರೋದು. ಅಂದರೆ ಅದನ್ನು ತಗೊಳ್ಳೋ ಶಕ್ತಿ ಗಿಡಕ್ಕೆ ಜಾಸ್ತಿ ಆಗುತ್ತೆ. ನೀವು ಒಂದೇ ಸತಿ ಕೊಟ್ಟಾಗ ಏನಾಗುತ್ತೆ, ಅದಕ್ಕೆ ಒಂದೇ ಸತಿ ಒತ್ತಡ ಆಗ್ಬಿಟ್ಟು ಅದು ಗೊಬ್ಬರ ತಗೊಳ್ಳೋದ್ಕಿಂತ ಜಾಸ್ತಿ ಗಿಡ ಇಂಜುರಿ ಆಗೋದೇ ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು ಕಡಿಮೆ ಪ್ರಮಾಣದಲ್ಲಿ ಒಂದೇ ಸತಿ ಕೊಡೋದನ್ನ ನೀವು ಡಿವೈಡ್ ಮಾಡಿಬಿಟ್ಟು ಕಡಿಮೆ ಪ್ರಮಾಣದಲ್ಲಿ ಮತ್ತೆ ಫ್ರೀಕ್ವೆಂಟ್ ಇರಿಗೇಷನ್ ಕೊಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಗಿಡ ಚೆನ್ನಾಗಿ ತಾಳುತ್ತೆ ಮತ್ತು ಗ್ರೋತ್ ಆಗುತ್ತೆ. ಮತ್ತು ಯೂಸ್ ಎಫಿಷಿಯನ್ಸಿ ಅಂದರೆ ನಿಮಗೆ ಈ ಬೈಕ್ನಲ್ಲಿ ಯಾವ ಥರ ಮೈಲೇಜು, ನೀವು ಬುಲೆಟ್ ಗಾಡಿ ತಗೊಂಡ್ರೆ 20 ಬರುತ್ತೆ, ಹೋಂಡಾ ತಗೊಂಡ್ರೆ ಒಂದು 60 ಈ ಥರ ಬರುತ್ತೆ. ಇದೇ ಥರ ನೀವು ಒಂದೇ ಸತಿ 10 kg ತಗೊಂಡ್ರೆ ಅದು 10 kg ಕೊಡೋದ್ರೆ ನಿಮಗೆ ಅದು ಕಡಿಮೆ ಮೈಲೇಜ್ ಬಂದಂಗೆ. ಅದೇ ನೀವು ಡಿವೈಡ್ ಮಾಡಿಬಿಟ್ಟು 2 kg ಕೊಡೋದ್ರಿಂದ ನಿಮಗೆ ಜಾಸ್ತಿ ಮೈಲೇಜ್ ಬಂದಾಗೆ. ಈ ಥರ ನೀವು ಕೊಡೋ ಗೊಬ್ಬರನೇ ಗಿಡ ಕ್ಲೀನಾಗೆ ತಾಳೋಕ್ಕೆ ಯೂಸ್ ಆಗೋದು. ಹಾಗಾದರೆ ಈ ವಾಟರ್ ಸಾಲ್ಯುಬಲ್ ಮತ್ತು ಈ ಗಟ್ಟಿ ಗೊಬ್ಬರ ಎರಡರ ನಡುವೆ ಏನು ವ್ಯತ್ಯಾಸ, ಅಂತಿಮವಾಗಿ ಸಾರಾಂಶ ಏನಂದರೆ, ಗಟ್ಟಿ ಗೊಬ್ಬರದಲ್ಲಿ ನಿಮಗೆ ಜಾಸ್ತಿ ವೇಸ್ಟೇಜ್ಗಳು ಮತ್ತು ಇಂಪ್ಯೂರಿಟೀಸು ಜಾಸ್ತಿ ಇರ್ತವೆ. ಮತ್ತು ಇದು ಅದು ಸ್ಲೋ ವರ್ಕಿಂಗ್. ನೀವು ಕರಗಿಸ್ಬಿಟ್ಟು ಒಯ್ದರೂ ಕೂಡ ಬೇಗ ಗಿಡ ತಗೊಳ್ಳೋದ್ರಿಂದ ಇಂಜುರಿ ಜಾಸ್ತಿ ಆಗೋದು ಜಾಸ್ತಿ ಆಯ್ತು. ನೀವು ಕರಗಿಸೋದ್ರಿಂದ ಬುಡಕ್ಕೆ ಈ ಗಟ್ಟಿ ಗೊಬ್ಬರನೇ ಕರಗಿಸ್ಬಿಟ್ಟು ಒಯ್ತಿರ್ತೀರಲ್ಲ, ಅದರಿಂದ ನಿಮಗೆ ಈ ಬೇರ್ಗಳು ರೂಟ್ ಡ್ಯಾಮೇಜ್ ಇವೆಲ್ಲ ಜಾಸ್ತಿ ಆಗೋದ್ರಿಂದ ಗಿಡ ಬೇಗ ರೋಗಕ್ಕೆ ತುತ್ತಾಗುತ್ತೆ. ಮತ್ತು ಈ ಗಟ್ಟಿ ಗೊಬ್ಬರದಲ್ಲಿ ಇನ್ನೊಂದು ಬಂದ್ಬಿಟ್ಟು ಈ ಸೋಡಿಯಮ್ಸು, ಸಾಲ್ಟ್ಸು, ಈ ಕ್ಲೋರೈಡ್ಸು ಇವೆಲ್ಲ ಸಾಕಷ್ಟು ಪ್ರಮಾಣದಲ್ಲಿರುತ್ತೆ. ಇದರಿಂದ ಭಾಳ ಎಫೆಕ್ಟ್ ಆಗುತ್ತೆ. ಈ ನೆಲ ಕೂಡ ಅದರದ್ದು ಆಕಾರನೇ ಕಳ್ಕೊತಾ ಇರುತ್ತೆ. ಈ ಬೆಳ್ಳಗಾಗೋದು, ನೆಲ ಎಲ್ಲ ಈ ಥರ ಎಲ್ಲ ಆಗ್ತಾ ಇರುತ್ತೆ, ಗಟ್ಟಿಗಾಗೋದು. ಮತ್ತು ಈ ನೀರು ಹಿಡ್ಕೊಂಬ ಕೆಪಾಸಿಟಿನೇ ಕಡಿಮೆ ಆಗ್ತಿರುತ್ತೆ ಈ ಗಟ್ಟಿ ಗೊಬ್ಬರ ಜಾಸ್ತಿ ನೀವು ಕರಗಿಸು ಒಯ್ಯೋದ್ರಿಂದ. ಮತ್ತು ಇನ್ನೊಂದು ಬಂದ್ಬಿಟ್ಟು ಇದರಿಂದ ನಿಮಗೆ ಸಾಲ್ಟ್ ಇಂಡೆಕ್ಸ್ ಅಂತ ಇರ್ತಾರಲ್ಲ, ಇದು ಗಟ್ಟಿ ಗೊಬ್ಬರದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಆದರೆ ಈ ವಾಟರ್ ಸಾಲ್ಯುಬಲ್ ಬಂದ್ಬಿಟ್ಟು ಮತ್ತು ಇದು ಗಟ್ಟಿ ಗೊಬ್ಬರ ಯಾವ ಥರ ಇದು ಕೆಲಸ ಮಾಡುತ್ತಂದರೆ, ವಾಟರ್ ಸಾಲ್ಯುಬಲ್ ಕಂಪೇರ್ ಮಾಡಿದರೆ ಇದು ಕಡಿಮೆ. ನೀವು ಕರಗಿಸಿ ಒಯ್ದರೂ ಕೂಡ ಅದು ಬೇಗ ನಿಮಗೆ ಅಪ್ಟೇಕ್ ತಗೊಂಬಲ್ಲ ಗಿಡ, ಯಾಕಂದರೆ ಸಾಲ್ಟ್ ಇಂಡೆಕ್ಸ್ ಜಾಸ್ತಿ ಇರೋದ್ರಿಂದ ಗಿಡ ಬೇಗ ತಾಳಲ್ಲ. ಇದರಿಂದ ನಿಮಗೆ ಜಾಸ್ತಿ ನೆಲಕ್ಕೆ ಅಪಾಯಕಾರಿ. ಆದರೆ ಈ ವಾಟರ್ ಸಾಲ್ಯುಬಲ್ ನೀವು 100%ಗೆ ನೀವು ಆಲ್ಮೋಸ್ಟ್ 90% ನಿಮಗೆ ಗಿಡ ನೀವು ಕೊಟ್ಟಿರೋ ಸಾರಾಂಶ ತಗೊಳುತ್ತೆ. ಆದರೆ ಗಟ್ಟಿ ಗೊಬ್ಬರ ನೀವು ಕೊಟ್ಟಿರೋದ್ರೆ 1 ಲೀಟ್ರು ಕೊಟ್ಟಿದ್ರೆ ಅಂದರೆ ಅದ್ರ ನೀವು ಗಿಡ ತಗೊಳ್ಳೋದೇ ಒಂದು 50% 40% ಅಷ್ಟೇ ವರ್ಕ್ ಆಗುತ್ತೆ. ಆದರೆ ಇದರಲ್ಲಿ ಹಂಗಲ್ಲ, ಒಂದು 90% ಮೇಲೆ ಈ ವಾಟರ್ ಸಾಲ್ಯುಬಲ್ ವರ್ಕ್ ಆಗುತ್ತೆ. ಮತ್ತು ವಾಟರ್ ಸಾಲ್ಯುಬಲ್ ಜಾಸ್ತಿ ಕ್ಲೋರೈಡ್ ಫ್ರೀ ಇರ್ತವೆ, ಕ್ಲೋರೈಡ್ ಇರಲ್ಲ, ಮತ್ತು ಈ ಸಾಲ್ಟ್ಗಳು ಇರಲ್ಲ, ವೇಸ್ಟೇಜ್ ಇಂಪ್ಯೂರಿಟೀಸ್ ಇರಲ್ಲ. ಅಂದರೆ ಪ್ಯೂರಿಟಿ ಬಂದ್ಬಿಟ್ಟು ವಾಟರ್ ಸಾಲ್ಯುಬಲಲ್ಲಿ ಹೈಯೆಸ್ಟ್ ಇರುತ್ತೆ. ಆದರೆ ಈ ಗಟ್ಟಿ ಗೊಬ್ಬರದಲ್ಲಿ ಪ್ಯೂರಿಟಿ ಜಾಸ್ತಿ ಇರಲ್ಲ. ಇದರಿಂದ ಏನಾಗುತ್ತೆ, ನಿಮಗೆ ವಾಟರ್ ಸಾಲ್ಯುಬಲ್ ಯೂಸ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಮತ್ತು ಈ ಫ್ಲವರಿಂಗ್ ಟೈಮ್ನಲ್ಲಿ ಏನಾಗುತ್ತೆ, ಈ ಗೊಬ್ಬರಗಳೆಲ್ಲ ಕ್ಲೀನಾಗಿ ಟೈಮ್ ಟು ಟೈಮ್ ಹೋಗ್ತಾ ಇರಬೇಕು. ಈ ವಾಟರ್ ಸಾಲ್ಯುಬಲ್ ಈ ಫ್ಲವರಿಂಗ್ ಟೈಮ್ನಲ್ಲಿ ಮೇಯ್ನು ಯೂಸ್ ಮಾಡೋದ್ರಿಂದ ನಮಗೆ ಚೆನ್ನಾಗಿ ಸೆಟ್ಟಿಂಗ್ ಅವೆಲ್ಲ ಚೆನ್ನಾಗಿ